ನಮ್ದೆಲ್ಲ ಊಟ ಆಗಿ ಮಿಕ್ಕಿತ್ತು, ತೊಟ್ಟಿಗೆ ಹಾಕೋದ್ ಬದಲು ನಿಮಗ್ ಕೊಟ್ಬಾ ಅಂತ ಡ್ಯಾಡಿ ಹೇಳಿದ್ರು. ತಗೊಳ್ಳಿ. ನಿಮ್ಮಪ್ಪಂಗೆ ಈಗಲಾದ್ರು ಬುದ್ಧಿ ಬಂತ? ಇನ್ ಮುಂದೆ ಭಿಕ್ಷಕರಿಗೆ ಹಂಗೆಲ್ಲ ಬೈಬಾರ್ದು ಅಂತ ಹೇಳೋ. ಊಟ ಆಯ್ತಾ? ಭರ್ಜರಿಯಾಗಾಯ್ತು. ಸ್ವಲ್ಪ ಏನೋ ಸುಡೋನೋ ಕುಡ್ದಿದ್ರೆ ಹೊಟ್ಟೆ ಭಾರ ಸ್ವಲ್ಪ ಕಡಿಮೆ ಆಗ್ತಿತ್ತೋ ಏನೋ. ವಾಂತಿ ಮಾಡಿದ್ರು ಕಡಿಮೆ ಆಗಲ್ಲ. ಯಾಕೆ ಅಂದ್ರೆ ಅದ್ರಲ್ಲಿ ವಿಷ ಬೆರೆಸಿದೀನಿ ಅದಕ್ಕೆ. ನನ್ನ ಮಗಳ ಕೈನಲ್ಲಿ ನನಗೆ ಬೆಗ್ಗರ್ ಅನ್ನಿಸ್ತೀಯಾ? ಆಸ್ಪತ್ರೆಗೆ ಫೋನ್ ಮಾಡಿ ಏನು ಉಪಯೋಗ ಇಲ್ಲ. ಫೋನ್ ಡೆಡ್ ಆಗಿದೆ, ಸತ್ತೋಗಿದೆ. ನೀನು ಸಾಯೆ. ಕಾಪಾಡಿ ಸರ್. ಒಬ್ನೇ ಮಗ, ಒಬ್ನೇ ಹೆಂಡ್ತಿ, ನಾನು ಒಬ್ನೇ ಸರ್ ಗಂಡ. ನಾನು ಕಾಪಾಡಿ ಸರ್. ಬೆಗರ್ ಸ್ಕೂಲಲ್ಲಿ ಫ್ರೀ ಆಗಿ ಕೊಡೋ ಬಿಸಿ ಊಟ ತಿಂದೆ ಮಕ್ಕಳು ಆಸ್ಪತ್ರೆಗೆ ಹೆಚ್ಚು ಕಮ್ಮಿಯಾಗಿ ಸೇರ್ಕೊಂತಾರೆ. ಭಿಕ್ಷೆ ಊಟನ ಯಾವ ಗ್ಯಾರಂಟಿ ಮೇಲೆ ತಿಂತೀರೋ? ಹರ್ಕತೆಲ್ಲ ಬೇಡ ಸರ್. ದುಡುದ್ ತಿನ್ನು ಅಂತ ಬುದ್ಧಿ ಹೇಳಕ್ ಬಂದ್ರೆ ನನ್ನೇ ಭಿಕ್ಷೆ ಕುಡಿಸ್ತೀಯಾ? ಇಲ್ಲ ಸರ್, ಇನ್ಮೇಲೆ ದುಡುದ್ ತಿಂತೀವಿ ಸರ್. ಸರ್ ಬದುಕ್ಸಿ ಸರ್. ನಿಜವಾಗ್ಲು ನಿಮ್ಮೆಲ್ಲನೆ ಸರ್. ಸರಿ, ಈ ಪತ್ರಕ್ಕೆ ಒಂದ್ ಸೈನ್ ಹಾಕು. ಏನ್ ಸರ್ ಅದು? ಮನೆ ಖಾಲಿ ಮಾಡ್ತೀನಿ ಅಂತ ಒಂದ್ ಪತ್ರ. ಏನ್ ಮನೆನ ಜೀವನ? ಸರ್ ಎಲ್ಲ ಇಲಾಕು. ಸರಿ, ಬದುಕೋ ಹೋಗು. ಸಾಯ್ತಾ ಇದೀವಿ ಹೆಂಗ್ ಸರ್ ಬದುಕೊಳ್ಳೋದು? ಈಗ ನೀವು ಊಟ ಮಾಡಿದ್ರಲ್ಲ, ಅದ್ರಲ್ಲಿ ವಿಷ ಬೆರೆಸಿರ್ಲಿಲ್ಲ. ಸುಮ್ನೆ ನಿಮ್ಗೆ ಬುದ್ಧಿ ಕಲ್ಸಕ್ಕೆ ಒಂದ್ ನಾಟಕ ಮಾಡಿದೆ ಅಷ್ಟೇ. ಜಿಂಗ ಚಕ ಹೆಂಗೆ ಬಾ ಮಗ್ಳೆ. ಎಜುಕೇಶನ್ ಕಲ್ತ್ಬಿಟ್ಟು ಹಿಂಗೆಲ್ಲ ಮೋಸ ಮಾಡದ? ಅಯ್ಯೋ ನನ್ ದೇವ್ರೆ, ಹೆಂಗೋ ಜೀವ ಬದುಕಂತಲ್ಲ ಅಷ್ಟ್ ಸಾಕು. ಬ್ರೂಸ್ಲಿ ತಿಂಡಿ ಮಾಡ್ದಾ? ಅಂಜಲಿ ಅಪ್ಪಾಜಿ ಅಮ್ಮ ಬಂದ್ಬಿಟ್ರು. ಅಪ್ಪಾಜಿ ಅಮ್ಮ ನೀನ್ ಬೇರೆ ಈ ರೂಮು, ನಾನು ಆ ರೂಮು. ಏನ್ ಮಾಡ್ಬಂತಂದು ಮದುವೆ ಮಾಡ್ಕೊಂಡು ಬಂದ್ಮೇಲೆ ಅಪ್ಪ ಅಮ್ಮನ್ನೇ ಮರ್ತ್ ಬಿಡೋದಾ? ನಾವೇ ಫೋನ್ ಮಾಡ್ಬೇಕಾ? ಅಲ್ಲ ಬನ್ನಿ ಅತ್ತೆ, ಸರಿಯಾದ ಟೈಮ್ಗೆ ಬಂದ್ರಿ. ನಾನೇ ಫೋನ್ ಮಾಡ್ಬೇಕು ಅಂತಿದ್ದೆ. ಯಾಕಮ್ಮ, ಏನ್ ಮಾಡ್ದ? ಅವನು ಗೊತ್ತು. ಅದು ಮೊನ್ನೆ ರಾತ್ರಿ ಬಂದು ನನ್ನ ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದವ್ರು ಬಂದ್ರ ಕೇಳಿ? ಮೈಕ್ ಮುಂದೆ ಕಿರ್ಚ್ತಾ ಕೂತ್ರೆ ಯಾರೂ ಬೇಕಾಗಿಲ್ಲ. ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ. ನೋಡ್ದೇನೆ, ನಾನು ಏನ್ ಹೇಳಿದ್ದೆ ನಿನ್ಗೆ? ಹೊಸದಾಗಿ ಮದುವೆ ಮಾಡ್ಕೊಂಡಿದ್ದಾರೆ, ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಧ್ಯ ನಾವು ಬರೋದ್ ಬೇಡ ಅಂತಂದ್ರೆ ಅಯೋಗ್ಯ, ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾನೆ. ತಿರುಗಿ ನೋಡು, ಶರ್ಟ್ ಮೇಲೆ ಬನ್ನಿ ಹಾಕೊಂಡಿದ್ದಾನೆ. ಫ್ಯಾಷನ್. ನೀನ್ ಯಾಕಮ್ಮ ಸುಮ್ನೆ ಇದ್ದೆ? ಸರಿಯಾಗಿ ಪಾಠ ಕಲಿಸಬೇಕಾಗಿತ್ತು. ನನ್ ಗಂಡ ಏನ ತಪ್ಪು ಮಾಡಿದ್ರೆ ನೀನ್ ಅವಳಿಗೆ ಬುದ್ಧಿ ಹೇಳ್ತಾ ಇದೀಯಾ, ನನಗೆ ಮರ್ಯಾದೆ ತೆಗಿತಾ ಇದೀಯಾ? ನಾನ್ ಸುಮ್ನೆ ಬಿಡ್ತೀನಾ? ಪನಿಷ್ ಮಾಡ್ತಿದ್ದೀನಿ. 2 ದಿನ ಆಯ್ತು ಮಾತಾಡಿ. ಯಾವಾಗ ಅವ್ರು ಅದಕ್ಕೂ ಕೇರ್ ಮಾಡ್ಲಿಲ್ವೋ ನಾನ್ ಹೊರಗ್ ಬಂದ್ಬಿಟ್ಟೆ. ಹೊರಗ ಅಂದ್ರೆ ಆ ರೂಮ್ ನಲ್ಲಿಲ್ಲ, ಈ ರೂಮ್ ನಲ್ಲಿ ಇದ್ದೀನಿ. ಈಗ ನಾವು ಬಂದಿದ್ವಲ್ಲ, ನೀನು ನಿಮ್ ರೂಮ್ಗೆ ಹೋಗು. ಈ ರೂಮಲ್ಲಿ ನಾವು 1-2 ದಿವಸ ಇದ್ದುಬಿಟ್ಟು ಹೋಗ್ತೀವಿ, ಸರಿನಾ? ಸರಿ ಅತ್ತೆ. ಆದ್ರೆ ಅವ್ರು ಸಾರಿನೇ ಕೇಳಿಲ್ವಲ್ಲ? ಯಾಕೆ ಕೇಳಲ್ಲ? ಅವನು ಕೇಳ್ತಾನೆ, ಅವ್ರ ಅಪ್ಪನೂ ಕೇಳ್ತಾರೆ. ಯಾವ ತಪ್ಪಿಗೆ? ಓಕೆ, ಸಾರಿ. ಸರಿ, ಸಾರಿ ಹೇಳಿದ್ನಲ್ಲಮ್ಮ. ನಿನ್ ಸಾಮಾನ್ ತಗೊಂಡು ನಿಮ್ ರೂಮಿಗೆ ಶಿಫ್ಟ್ ಆಗು. ಸರಿ ಅತ್ತೆ, ಬನ್ರಿ. ಸರಿ. ಆಹಾ, ಬಿರಿಯಾನಿ ಕಬಾಬು ಏನ್ ಕಾಂಬಿನೇಷನ್ ಅಮ್ಮ. ಯಾರು ತಿನ್ನೋ ಹಾಗಿಲ್ಲ. ಯಾಕೆ ಅಂತಂದ್ರೆ ನನ್ ಸೊಸೆ ಅದೇನೋ ಕೈಯಾರೆ ಜಾಮ್ ಮಾಡಿದಾಳೆ ತರ, ಆ ಜಾಮು ಬ್ರೆಡ್ ತಿನ್ಬೇಕು. ಹೋಗಮ್ಮ ತಗೊಂಬ. ಅಯ್ಯೋ, ಯಾಕೋ? ಅದು ಹೋಮ್ ಮೇಡ್ ಜಾಮ್ ಅಲ್ಲಪ್ಪ, ಕಿಸಾನ್ ಜಾಮು. ಅವಳಿಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ನಾನೇ ತಮಾಷೆಗೆ ಹೇಳ್ದೆ. ಲೇ, ಅಡಿಗೆ ಮಾಡೋದು ಅಂತ ಅಂದ್ರೆ ಶರ್ಟ್ ಮೇಲೆ ಬನೀನ್ ಹಾಕೊಂಡಂಗೆ ಅನ್ಕೊಂಬಿಟ್ಟ. ಅಪ್ಪಾಜಿ, ಹಿಂಗು ತೆಂಗು ಇದ್ರೆ ಮಂಗನ ಅಡಿಗೆ ಮಾಡುತ್ತಂತೆ. ಮತ್ತೆ ಹೋಗ್ ಮಾಡು. ಅಲ್ವೋ, ಚಿಕ್ಕಂದಿನಿಂದ ಅಮ್ಮನ ಕೈ ಅಡಿಗೆ ತಿಂದು ಈಗ ತಾನೇ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ. ಗಂಡಾದವ್ ನೀನು ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬೇಕು. ನಾನ್ ಮಾಡ್ತಿರ್ಲಿಲ್ವಾ ಹಾಗೆ? ಯಾರು? ನೀವು. ಹೆಂಡತಿಯೊಬ್ಬಳು ಮನೆಯೊಳಗೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು. ಆಕಾಶ್, ನಿಮ್ ತಂದೆ ತಾಯಿ ನೋಡ್ತಾ ಇದ್ರೆ
ತುಂಬಾ ಸಂತೋಷ ಆಗತ್ತೆ. ಹೌದಾ? ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಬರೀ ತಂದೆ ತಾಯಿ ಅನ್ನೋದಕ್ಕಿಂತ ಫ್ರೆಂಡ್ಸ್ ಅಂತ ಅನ್ಬೋದು. ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂದಾಗ ಅವಳು ಯಾರು ಏನು ಅಂತ ಕೇಳ್ದೆ ಮದುವೆ ಯಾವಾಗ ಮಾಡ್ಕೊಂತೀಯ ಅಂದ್ರು. ದೊಡ್ಡ ಮನ್ಸು. ಜೊತೆಗೆ ಅವ್ರು ನನ್ನ ಮೇಲಿಟ್ರು ಪ್ರೀತಿ, ನಂಬಿಕೆ. ಒಂದೊಂದ್ಸಲ ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂತೀನಿ. ಅವಾಗ ನಾನು ಏನ್ ಮಾಡ್ತೀನಿ ಗೊತ್ತಾ? ಕಣ್ ಮುಚ್ಕೊಂಡು ಅವ್ರನ್ನ ನೆನ್ಸ್ಕೊಂತೀನಿ. ಆಗ ಅವ್ರನ್ನ ಮುಂದೆ ಬಂದ್ಬಿಡ್ತಾರೆ. ರಿಯಲಿ? ಬೇಕಾದ್ರೆ ನೀನು ನಿನ್ಗೆ ಇಷ್ಟ ಆದವ್ರನ್ನ ಕಣ್ ಮುಚ್ಕೊಂಡು ನೆನ್ಸ್ಕೋ. ಆಕಾಶ್, ಆಕಾಶ್, ಗುಡ್ ಮಾರ್ನಿಂಗ್. ಏನಾಯ್ತು? ಇಲ್ಲಿ ಅಂಜಲಿ ಅಂತ ಒಬ್ರಿದ್ರಲ್ಲ. ಆಕಾಶ್, ಮತ್ತಿನ್ನೇನು, ಬೆಳಿಗ್ಗೆನೆ ಈ ತರ ಶಾಕ್ ಕೊಟ್ಬಿಟ್ರೆ ನಾನು ಹೇಗೆ ತಡ್ಕೊಳ್ಳೋದು? ಕಾಫಿ. ನನಗೆ ಬೆಳಿಗ್ಗೆನೆ ಕಾಫಿ ಕುಡಿದ ಅಭ್ಯಾಸ ಇಲ್ಲ. ನಾನ್ ಮಾಡ್ಕೊಂಡು ತಂದಿದ್ದೀನಲ್ಲ. ಅದಕ್ಕಾದ್ರೂ ನಾ ಕುಡಿಬೇಕಲ್ಲ. ಓಕೆ ಸರಿ, ಬೇಗ ಬನ್ನಿ, ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಏನು ಬ್ರೆಡ್ ಜಾಮಾ? ಆಕಾಶ್, ಒಂದೇ ದಿನಕ್ಕೆ ಇಷ್ಟೊಂದು ಚೇಂಜಾ? ಈ ತರ ಅಂತ ಗೊತ್ತಾಗಿದ್ರೆ ಮೊದಲೇ ಅಪ್ಪಾಜಿ ಅಮ್ಮನ್ ಕರ್ಸ್ಬಿಡ್ತಾ ಇದ್ದೆ. ನೋಡಿ ಮಾವ, ನೋ ಚೀಟಿಂಗ್, ಗೊತ್ತಾಯ್ತಾ? ಸುಮ್ನಿರಮ್ಮ, ನಾನೆಲ್ಲಿ ಚೀಟ್ ಮಾಡ್ತೀನಿ? ಚೀಟಿಂಗ್ ಚೀಟಿಂಗ್. ನೋಡಿ ಅತ್ತೆ, ಚೀಟಿಂಗ್ ಮಾಡ್ತಾ ಇದ್ದಾರೆ. ಅವ್ರು ಯಾವಾಗ್ಲೂ ಹಾಗೇನಮ್ಮ. ಅಂಜಲಿ, ಅಮೃತಾಂಜನ ಎಲ್ಲಿಟ್ಟಿದ್ಯಮ್ಮ? ತಲೆ ನೋವ್ತಾ ಇದೆ. ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಇದೆ, ನಾನ್ ತಂದ್ಕೊಡ್. ಬೇಡ ಕೂತ್ಕೋ, ನಾನೇ ತಗೊಳ್ತೀನಿ. ನೀನೆ ಆಡಮ್ಮ. ಇಲ್ಲಿ ಇಲ್ವಲ್ಲ ಅಂಜಲಿ? ಅಲ್ಲೇ ಡ್ರಾಯರ್ ಅಲ್ಲಿ ಇದೆ ಅತ್ತೆ. ಹಾ, ಬೇಡಮ್ಮ. ಮಾವ, ಇದು ನಿಮ್ಗಲ್ಲ, ನಿಮ್ ಬಾಡಿಗೆ. ತಗೊಳ್ಳಿ. ಬೇಡಮ್ಮ. ತಗೊಳ್ಳಿ ಮಾವ. ನೀನು ನಿಮ್ಮ ಅತ್ತೆ ತರನೇ ಆಗ್ಬಿಟ್ಟೆ. ಇಲ್ಲಿಗೆ ಯಾಕಮ್ಮ ಕರ್ಕೊಂಡ್ಬಂದೆ? ಎಲ್ರು ಕೆಳಗಡೆನೇ ಇದ್ದಾರೆ, ಅಲ್ಲೇ ಹೋಗೋಣ ಬಾ. ನನಗೆ ನಿಜ ಗೊತ್ತಾಗ್ಬೇಕು. ಕೆಳಗಡೆ ನಡೀತಾ ಇರೋದು ನಿಜಾನಾ ಇಲ್ಲ ಇದು ನಿಜಾನಾ? ನಿನಗೆ ನಿಜ ಹೇಳ ಸುಳ್ಳು ಹೇಳ? ನಿನ್ನಿಂದ ಸುಳ್ಳು ಹೇಳಕ್ಕಾಗುತ್ತಾ? ಎಂತ ಕೆಲಸ ಮಾಡ್ಬಿಟ್ಲು ಅವಳು. ನಾನಿಷ್ಟಪಟ್ಟು ಸೆಲೆಕ್ಟ್ ಮಾಡಿದ ಹುಡುಗಿ ನಿನ್ನನ್ನು ಸಂತೋಷವಾಗಿ ನೋಡ್ಕೊಳ್ತಾಳೆ ಅಂತ ಮನೆ ತುಂಬಿಸ್ಕೊಂಡೆ. ನನ್ನ ಕೈಯಾರ ನಿನ್ನ ಜೀವನ ಹಾಳು ಮಾಡ್ಬಿಟ್ನಲ್ಲೋ. ಅಪ್ಪ ಮಗಳು ಸೇರ್ಕೊಂಡು ಎಲ್ಲ ಮುಚ್ಚಿಟ್ಟುಬಿಟ್ಟು ನಮಗೆ ಮೋಸ ಮಾಡಿದ್ದಾರೆ. ಇರು, ಈಗಲೇ ಹೋಗಿ ಅವಳನ್ನ ಕೇಳ್ತೀನಿ. ಅವರೇನೋ ಹೇಳಿಲ್ಲ. ನನ್ನ ಬಗ್ಗೆ ನೀವು ಅವ್ರ ಹತ್ರ ಎಲ್ಲ ಹೇಳಿದ್ದೀರಾ? ಇಲ್ಲ ತಾನೆ? ನಿಮಗೆ ಸಂತೋಷ ಆಗುತ್ತೆ ಅಂತ ನಾನು ಹೇಗೆ ಈ ಮದುವೆಗೆ ಒಪ್ಕೊಂಡು, ಅವಳು ಯಾವುದೋ ಕಾರಣಕ್ಕೆ ಈ ಮದುವೆಗೆ ಒಪ್ಕೊಂಡು ಅಷ್ಟೇ ಅಲ್ವೋ? ಇಷ್ಟೆಲ್ಲ ನಡೆದ ಮೇಲೆ ಅವಳನ್ನ ವಹಿಸ್ಕೊಂಡು ಅವಳು ಚೆನ್ನಾಗಿರ್ಲಿ ಅಂತ ಆ ಹುಡುಗನ ಹುಡುಕಿ ಅವನ್ನ ಸೇರಿಸ್ಬೇಕು ಅಂತ ಮತ್ತೆ ಪ್ರಯತ್ನ ಪಟ್ಟಿದ್ಯಲ್ಲ, ಯಾಕೆ? ನಿಜಮ್ಮ, ಮದುವೆ ಆದ ಮೊದಲನೇ ದಿನನೇ ಯಾವ್ದು ಮುಚ್ಚಿಟ್ಕೊಳ್ದೆ ನನ್ನ ಹತ್ರ ನಿಜ ಹೇಳಿದೆ. ಅಂತ ಧೈರ್ಯ, ಒಳ್ಳೆ ಮನಸ್ಸು ಯಾರಿಗೂ ಇರಲ್ಲಮ್ಮ. ನನ್ನ ಜೀವನದಲ್ಲಿ ಮದುವೆಗೆ ಮುಂಚೆ ಏನ್ ನಡೆದಿದೆಯೋ
ಅವಳ ಜೀವನದಲ್ಲಿ ಮದುವೆ ಆದ್ಮೇಲೆ ನಡೆದಿದೆ. ನಾನ್ ಸಂತೋಷವಾಗಿಲ್ಲ ಅಂತ ಬೇರೆಯವ್ರು ಸಂತೋಷವಾಗಿರ್ಬಾರ್ದು ಅನ್ನೋದು ಯಾವ ನ್ಯಾಯ ನಮ್ಮ? ಆ ಹುಡುಗ ಕೆಟ್ಟೋನು ಅಂತ ಗೊತ್ತಾದ ತಕ್ಷಣ ಅವಳು ಸಾಯಕೋಗಿದ್ಲು. ಆ ಶಾಕ್ನಿಂದ ಆಚೆ ತರಕ್ಕೆ ನಾ ತುಂಬಾ ಕಷ್ಟಪಟ್ಟೆ. ಮತ್ತೆ ನೀನೇನಾದ್ರೂ ಪ್ರಶ್ನೆ ಕೇಳಿದ್ರೆ ಅದೇ ಅನಾಹುತ ಆಗ್ಬೋದು. ಮತ್ತೆ ಈ ನಾಟಕ ಎಲ್ಲ ಯಾಕೆ? ನಿನ್ನ ಅಪ್ಪಾಜಿ ಸಂತೋಷಕ್ಕೆ. ಈಗ ನಿನಗೆ ಗೊತ್ತಾಯ್ತು, ನಿನ್ನ ಅಪ್ಪಾಜಿ ಸಂತೋಷಕ್ಕೆ. ನಿನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲಪ್ಪ. ಏನು ಹೇಳ್ಬೇಡ ಅಂಜಲಿ, ನೇನು ಕೇಳ್ಬೇಡ ಪ್ಲೀಸ್ ಅಮ್ಮ. ಎಲ್ಲಿ ಹೋಗಿದ್ರಿ ಅತ್ತೆ? ನಾವೆಲ್ಲ ಸೇರಿ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ರೆ. ಬನ್ನಿ ಬನ್ನಿ ನಿಂತ್ಕೊಳ್ಳಿ. ಮಾವ ಒಂದು ಫೋಟೋ. ಬೇಡಮ್ಮ, ಸುಸ್ತಾಗಿದೆ, ನಾಳೆ ಬೆಳಿಗ್ಗೆ ಇಲ್ಲ ಮಾವ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಪಾಪ ಆಸೆ ಪಡ್ತಿದ್ದಾಳೆ, ತೆಗ್ಸ್ಕೊಳ್ಳೋಣ. KRS ಗೇಟ್ ಓಪನ್ ಮಾಡಿದಾಗ ಮೆಟ್ಟೂರು ಡ್ಯಾಮಿಗೆ ನೀರು ಹರಿಯೋ ತರ ಈ ಹೆಂಗಸರಿಗೆ ಯಾವಾಗಲೂ ಕಣ್ಣೀರು. ಅಲ್ಲ, ಈಗ ಏನಾಗಿದೆ ಅಂತ ಕಣ್ಣೀರು? ಸಂತೋಷಕ್ಕೆ ಜ್ವರಗಳು ಜ್ವರಗಳು. ಅಳಬಾರ್ದು, ಸಂತೋಷವಾಗಿರ್ಬೇಕು. ಹುಷಾರೋ ಇಬ್ರು, ಜಗಳ ಆಡ್ತಿರ್ಬೇಡಿ. ಆಯ್ತಪ್ಪಾಜಿ. ಬರಲ್ಲ ನಾನ? ಓಕೆ ಬಾಯ್. ಹೇ, ಥ್ಯಾಂಕ್ಸ್ ಅಂಜಲಿ. ಯಾಕೆ? ನೀನು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಅವ್ರನ್ನ ನಂಬಿಸಿ ನನ್ನನ್ನು ಬಚಾವ್ ಮಾಡಿದೆ. ಸಂತೋಷವಾಗಿ ಹೋದ್ರು. ಐ ಆಮ್ ಸೋ ಹ್ಯಾಪಿ. ನಿನಗೆ ನಾನು ಆ್ಯಕ್ಟ್ ಮಾಡಿದೆ ಅಂತ ಅನಿಸ್ತಾ? ಖಂಡಿತವಾಗ್ಲೂ ಇಲ್ಲ, ಅದಕ್ಕೆ ನೀನು ಒಳ್ಳೆ ನಟಿ ಅಂತ ಹೇಳಿದ್ದು. ಅಕಸ್ಮಾತ್ ನಾಳೆ ನಿಜ ಗೊತ್ತಾದ್ರೆ? ಅಮ್ಮ ನೋಡ್ಕೊಂತೀನಿ. ಆದ್ರೆ ಒಂದು ವಿಷಯನ ಹೇಳಲೇಬೇಕು ಆಕಾಶ್. ನಾನು ಇದನ್ನೆಲ್ಲ ಮಾಡಿದ್ದು ನಾಟಕ ಅಂತಲ್ಲ, ನನ್ನ ಮನಸ್ಫೂರ್ತಿಯಾಗಿ ಮಾಡಿದೆ. ಯಾಕೆಂದ್ರೆ ಐ ಲವ್ ಯುವರ್ ಫ್ಯಾಮಿಲಿ. ನಿಮ್ಮ ತಂದೆ ತಾಯಿನ ನೋಡ್ತಾ ಇದ್ರೆ ನಿಮ್ಮ ಫ್ಯಾಮಿಲಿಲಿ ನಾನು ಒಬ್ಳಾಗಿರ್ಬೇಕು ಅನ್ನಿಸ್ತಿದೆ. ಆಕಾಶ್,